ರಾಜಕೀಯ ಪಕ್ಷ ಅಲ್ವಾ ಸರ್? ಅಲ್ಲ, ರಾಜಕೀಯ ಪಕ್ಷನ ರಾಜನ ತೆಗೆದಿದ್ದೀನಿ ಅಷ್ಟೇ. ಅಂದ್ರೆ ಅದು ನಡೀತಿರೋ ಪ್ರಜೆಗಳಿಂದ, ಆದ್ರಿಂದ ಪ್ರಜಾಪ್ರಭುತ್ವ ಇರೋದ್ರಿಂದ ಅದಕ್ಕೆ ಪ್ರಜಾಕೀಯ ಅಂತ ಇಟ್ಟಿರೋದು. ಪೀಪಲ್ಸ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ. ಸೊ ಇಟ್ಸ್ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಹೌದೌದು. ಅದ್ರ ಉದ್ದೇಶ ಏನು ಸರ್? ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ ಪೀಪಲ್ ಅಷ್ಟೇ. ಪೀಪಲ್ ಏನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್, ನಾವು ನಮ್ಮ ಸ್ಥಳೀಯ ಶಾಸಕರನ್ನ ಆಯ್ಕೆ ಮಾಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ನಾಯಕನನ್ನ ಆಯ್ಕೆ ಮಾಡ್ತಾರೆ. ರೆಪ್ರೆಸೆಂಟೇಟಿವ್ ನಾಯಕ ಸೊ ನಾಯಕನನ್ನ ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ರಚನೆ ಆಗುತ್ತೆ. ಅಲ್ಟಿಮೇಟ್ಲಿ ನೀವು ಈ ಪ್ರಜಾಕೀಯವನ್ನ ಈ ವ್ಯವಸ್ಥೆಯಲ್ಲೇ ನಡೆಸ್ಕೊಂಡು ಹೋಗ್ಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದೇ ವ್ಯವಸ್ಥೆ ಸರ್, ಇದೇ ವ್ಯವಸ್ಥೆ. ಸೊ ಈಗ ಸರ್, ನೀವು ಪ್ರಜಾಕೀಯವನ್ನ ಕಟ್ಟಿದವರು, ಪ್ರಜೆಗಳಿಗೆ ಬಿಟ್ಟಿದ್ದೀರಿ ನೀವು ಕಟ್ಕೊಳ್ಳಿ ಅಂತ. ವಾಟ್ ಈಸ್ ಯುವರ್ ರೋಲ್ ಪ್ರಜಾಕೀಯದಲ್ಲಿ? ನೀವೇನು? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಾನೊಬ್ಬ ಪ್ರಜೆ, ನಾನೊಬ್ಬ ರಾಜ, ವೋಟ್ ಹಾಕುವಂತ ರಾಜ. ಸರ್, ನಾಯಕ ಕಾನ್ಸೆಪ್ಟ್ ಬಿಟ್ಬಿಡಿ ಸರ್. ಸೊ ಪ್ರಜಾಕೀಯ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಸೊ ಪೊಲಿಟಿಕಲ್ ಪಾರ್ಟಿಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ತನ್ನ ಒಂದು ಪಕ್ಷದಿಂದ ತನ್ನ ರೆಪ್ರೆಸೆಂಟೇಟಿವ್ಸ್ ಅನ್ನ ಈ ವ್ಯವಸ್ಥೆಯ ಭಾಗವಾಗಿ ಕಳಿಸ್ಬೇಕು. ಅವರು ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಅಲ್ಲಿ ಆಡಳಿತವನ್ನ ನಡೆಸಬೇಕು. ನಾನವನಲ್ಲ ಮೇನ್ ಉದ್ದೇಶ ಸರ್. ಸೊ ಈಗ ನೀವು ಒಂದು ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವು ಪ್ರಜೆಗಳು, ನೀವು ಯಾರು ಬೇಕೋ ಆ ಪ್ರಜೆಗಳು ಅಲ್ಲಲ್ಲಿ ನಿಂತ್ಕೊಂಡು ನೀವು ಗೆಲ್ಲಿ ನೀವು ನಡೆಸಿ ಅಷ್ಟೇನಾ ನಿಮ್ ಪಾತ್ರ? ನೋಡಿ, ಅದೇ ಬಹಳ ರಾಂಗ್ ಆಗಿ ಹೊಟ್ಟಾಗಿದೆ ಅದು. ಯಾಕಂದ್ರೆ ಸರ್, ನಿಮ್ಮಷ್ಟು ಬುದ್ಧಿವಂತರು ಇಲ್ಲ ಪ್ರಜೆಗಳು. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಬೇಸಿಕಲಿ. ಇಲ್ಲ, ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ಬುದ್ಧಿವಂತಿಕೆ ಅಂತ ಹೇಳ್ಬಿಡಿ, ಕೇಳೋ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ. ಒಂದು 2 ನಿಮಿಷ. ಇವಾಗ ನಾನು ಇಲ್ಲೇ ಒಂದು ಕ್ವಶನ್ ಕೇಳ್ತೀನಿ. ನೀವಿಲ್ಲ ಬಂದು ಕೂತ್ಕೊಂಡಿದ್ದೀರಾ, ಎಷ್ಟು ಜನರ ಕೈಲಿ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ದೀರಾ? ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನೋಡಿದ್ದೀರಾ? ನೋಡಿ, ಇದು ಸರ್ ಜನರಿಗೆ ಸರ್ ಇನ್ನೂ ದೂರ ಇದೆ. ಬೇಡ ಬಿಡಿ. ನಾನು ಹೇಳ್ತಿರೋದು ಒಂದು ಸಣ್ಣ ಇದು. ನಾನು ಐ ಆಮ್ ನಾಟ್ ಆಕ್ಚುಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ಏನು ಗೊತ್ತಾ, ಫಸ್ಟ್ ತಿಳ್ಕೊಳ್ಳಲ್ಲ ನಾವು ಆಕ್ಚುಲಿ ಏನು ಅಂತ. ಸುಳ್ಳು ಹೇಳಕ್ ಹೋಗ್ಬೇಡಿ ಸರ್, ಜನ ತಿಳ್ಕೊಳ್ಳಲ್ಲ. ನೀವು ನಾನು ಹೇಳ್ತಾ ಇದ್ದೀನಿ. ಈಗ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಕೇಳಿ. ಇದೊಂದು ಪೊಲಿಟಿಕಲ್ ಪಾರ್ಟಿ, ಎಲ್ಲಾ ಪೊಲಿಟಿಕಲ್ ಪಾರ್ಟಿ ತರ ಇದು ಜನರಿಂದನೇ ರನ್ ಆಗೋದು, ಜನರೇ ವೋಟ್ ಮಾಡೋದು. ಒಂದು ಸಿಸ್ಟಮ್ ಏನ್ ಸಂವಿಧಾನದಲ್ಲಿ ಇದೆಯೋ ಅದೇ ಇಲ್ಲಿರೋದು, ಬೇರೆ ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ, ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ನನ್ನ ಹತ್ರ 50-100 ಕೋಟಿ ಇಲ್ಲದೆ ನಾವು MLA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನೀವು ಮಾತಾಡಿದ್ದೀರಾ. ಈಗೇನೋ ಚೇಂಜ್ ಆಗ್ತಾ ಇದೆ, ಒಳ್ಳೇದೇ ಅದು. ಕರೆಕ್ಟ್ ತಾನೇ? ಕರೆಕ್ಟ್. ಈಗ ಈಗ ಫಸ್ಟ್ ಕೇಳೋದೇನಂದ್ರೆ, ಜನರ ಮೈಂಡ್ ಸೆಟ್ ಹೆಂಗೆ ಮಾಡಿದೀವಿ ಅಂದರೆ, ಎಲ್ರಿ ನೀವು ಕಾಣಿಸ್ತಾನೆ ಇಲ್ಲ, ನಿಮ್ಮದು ಬ್ಯಾನರಲ್ಲಿ, ಪೋಸ್ಟ್ರಲ್ಲಿ, ನಿಮ್ಮದು ಫ್ಲ್ಯಾಗಲ್ಲಿ, ನಿಮ್ಮ ಕಾರ್ಯಕರ್ತರ ಪಡೆಯಲ್ಲಿ, ನಿಮ್ಮ ಆಫೀಸಲ್ಲಿ, ಎಲ್ಲಿಗೆ ಅಂತ ಹೋಗ್ತೀರಾ ಇದನ್ನು ಮಾಡಿಕೊಂಡು? ಕೇಳಿ, ಇವತ್ತು ಒಂದೊಂದು ಪೊಲಿಟಿಕಲ್ ಪಾರ್ಟಿ ಫಂಡ್ಸ್ ಎಷ್ಟಿದೆ ನೀವೇ ಹೇಳಿ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಎಷ್ಟಿದೆ ಹೇಳಿ ನೋಡೋಣ. ಪ್ಲೀಸ್ ಆನ್ಸರ್ ಮೀ. ಇತ್ತು ಸರ್ ಮೊದಲು. ನೋ ಈಗಿಲ್ವಾ? ನೋ ಒಂದ್ ನಿಮಿಷ ಹೇಳಿ. ನೋ ಈಗ ಹೇಳಿ, ಈಗಿರೋದು ಹೇಳಿ. ಪರಿಸ್ಥಿತಿ ಈಗ ವಿಜಯ್ ಬಂದ್ಮೇಲೆ ಬದಲಾಗ್ತಿದೆ ಅನ್ನೋದು ಬೇರೆ. ಇದುವರೆಗೂ ಇದ್ದಿದ್ದು ಎಷ್ಟು 1000 ಕೋಟಿಗಳು ಪೊಲಿಟಿಕಲ್ ಪಾರ್ಟಿ ಫಂಡ್ ಇದೆ ಸರ್. ನೀವು ಯು ಟೇಕ್ ಪಂಜಾಬ್, ಯು ಟೇಕ್ ಆಮ್ ಆದ್ಮಿ ಪಾರ್ಟಿ, ಅವ್ರ ಈಗಿನ ನೀವು ಟಿವಿಕೆ ಪಕ್ಷ ತಗೊಳ್ಳಿ. ಜನ ನೀವು ಅವ್ರಿಗೆ ಹತ್ರ ಆದ್ರೆ ಅವ್ರು ನಿಮ್ಗೆ ಹತ್ರ ಆಗ್ತಾರೆ ಸರ್. ಆಗ್ಲಿ ಅಮ್ಮ, ನಾನಿವಾಗ ಹತ್ರ ಆಗ್ತಿಲ್ಲ ಅಂತ ಕೇಳ್ತಿಲ್ಲಲ್ಲ. ಪ್ಲೀಸ್ ಕೇಳಿ, ಒಂದ್ ನಿಮಿಷ ಒಂದು ಹೇಳ್ತೀನಿ. ನಾನಿವಾಗ ಬಂದು ಇನ್ನೂ ಜನ ಹತ್ರ ಆಗ್ತಿಲ್ಲ ಅಂತ ನಾನು ಕೇಳ್ತಿಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು. ಅವಾಗಿಂದನೂ ಇದೇ ಹೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿಯವ್ರು ಬಂದು ಕೇಳಿದಾಗಲೂ ಇದನ್ನೇ ಹೇಳಿದೆ ನಾನು. ಬರೀ ಡೌಗಳು ಬಂದಿದ್ರ ನಿಮ್ಮ ಹತ್ರಕ್ಕೆ? ಇಲ್ಲ, ನಾನು ಎಲ್ಲಾರ ಟಚಲ್ಲೂ ಇದ್ದೀನಿ, ಎಲ್ಲರ ಹತ್ರ ಇದನ್ನ ಮಾತಾಡ್ತಾ ಇರ್ತೀನಿ. ನಾನು ಹೆಂಗೆ ಅಂದ್ರೆ, ನೀವೇ ಮಾಡಿ ಸ್ವಾಮಿ ಇದನ್ನ ಯಾರ ಅಂತ. ಬಿಕಾಸ್ ನೀವು ಇನ್ನೂ ಬೇಗ ಮಾಡ್ಬೋದು ಅಂತ. ಒಂದು ಟ್ರಾನ್ಸ್ಪರೆನ್ಸಿ ನೀವು ತರ್ಬೋದು. ಈಗ ಮೇಲಿರೋ ನಾಯಕರುಗಳು, ನಾಯಕರುಗಳು ಡಿಸೈಡ್ ಮಾಡಿದ್ರೆ ಟೋಟಲ್ ಫಂಡ್ಸ್ನ ಕಿತ್ತಾಕ್ಬೋದು. ಕರೆಕ್ಟ್ ಅಲ್ವಾ? ಡಿಜಿಟಲ್ ಇಂಡಿಯಾ ಅಲ್ವಾ ನಮ್ಮದು?
ವಿ ಕ್ಯಾನ್ ಕಮ್ಯುನಿಕೇಟ್. ಆ್ಯಕ್ಚುಲಿ ನಿಮ್ಮ ಮಾಧ್ಯಮಗಳಲ್ಲಿ ಜಾಗ ಕೊಡ್ಬೋದಕ್ಕೆ ಯಾರಿಗೆ ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು.